ಮೇಕೆದಾಟು ವಿಚಾರಕ್ಕೆ ದೇವೇಗೌಡರಿಗೆ ಓಪನ್ ಚಾಲೆಂಜ್ ಮಾಡಿದ ಸಚಿವ ಎನ್ಎಸ್ ಬೋಸರಾಜ್. ದೇವೇಗೌಡರು ಮೇಕೆದಾಟು ವೇಳೆ ನಮಗೆ ಕ್ರಿಟಿಸೈಸ್ ಮಾಡಿದ್ರು. ನಮ್ಮ ಸರ್ಕಾರ ಬಂದ್ರೆ ಒಂದೇ ದಿನದಲ್ಲಿ ಕೊಡಿಸ್ತೀನಿ ಅಂದ್ರು. ಈಗ ಅವರದ್ದೇ ಪಕ್ಷ ಕೇಂದ್ರದಲ್ಲಿ ಪಾರ್ಟ್ನರ್ ಇದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ಏನಾದ್ರೂ ಮಾತನಾಡಿದ್ರೆ ಅರ್ಥ ಇರಬೇಕು, ಅದು ಇಲ್ಲವೇ ಇಲ್ಲ. ದೇವೇಗೌಡರು ಈಗ ಹೋರಾಟ ಮಾಡೋಣ ಅಂತಾರೆ, ಇದಕ್ಕೆ ಅರ್ಥ ಇದೆಯಾ? ಇಲ್ಲಿ ಬಿಜೆಪಿ ಅಧ್ಯಕ್ಷರನ್ನ ಮಾಡೋಕೆ ದೇವೇಗೌಡರು ಕುಮಾರಸ್ವಾಮಿ ಸಲಹೆ ಕೊಡ್ತಾರೆ. ಅದರಂತೆ ಮೇಕೆದಾಟು ಮಹದಾಯಿ ಸಹಿ ಹಾಕಿಸ್ತಾರ ಅಂತ ಕೌಂಟರ್ ಕೊಟ್ಟ ಸಚಿವ ಎನ್ಎಸ್ ಬೋಸರಾಜ್. ಗಾರನತಿನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಜಾಸ್ತಿ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರ ವಯಸ್ಸಿಗನ್ನು ನಾವು ಗೌರವ ಕೊಡ್ತೀವಿ. ನಾವು ಮೇಘದಾಟು ಮಾಡಿದಾಗ ನಮ್ಮೆಲ್ಲ ಕ್ರಿಟಿಸೈಸ್ ಮಾಡಿದ್ರು. 1,00,000 ಜನರು ಮೆರವಣಿಗೆ ಪಾದಯಾತ್ರೆ ಮಾಡಿದ್ರು. ನಾನು ಬಂದರೆ, ನಮ್ಮ ಸರ್ಕಾರ ಬಂದರೆ ಒಂದು ದಿನದಲ್ಲಿ ನಾನು ಕೊಡಿಸ್ತೇನೆ ಅಂತ ಹೇಳಿದರು ಶ್ರೀಮಾನ್ ದೇವೇಗೌಡರು. ಏನಾಯ್ತು? ಎಷ್ಟು ದಿವಸ ಆಯ್ತು? ಈಗ ಅದೇ ಸರ್ಕಾರದಲ್ಲಿ ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಇದ್ದಾರೆ. ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ಯಾಕೆ ಮಾಡಿದ್ರೆ? ಯಾವುದನ್ನು ಅವ್ರು ನೋಡಿ, ದೊಡ್ಡವರು, ಹಿರಿಯರು, ಅನುಭವಸ್ಥರು, ಅಧಿಕಾರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು, ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಈ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥವ್ರು, ಒಂದು ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಏನಾದರೂ ಮಾತಾಡಿದರೆ ಅದಕ್ಕೊಂದು ಅರ್ಥ ಇರಬೇಕು. ಜನರ ಪರವಾಗಿರಬೇಕು, ರಾಜ್ಯದ ಅಭಿವೃದ್ಧಿ ಪರವಾಗಿರಬೇಕು. ಅದು ಇಲ್ಲೇ ಇಲ್ಲ. ಬೆಳಗ್ಗೆ ಸಾಯಂಕಾಲ ತನಕ ಇದನ್ನೇ ಮಾತಾಡಿದೆ, ಯಾವುದೊಂದು ಮಾತಾಡಿದೆ. ದೇವರಿಗೆ ಹೋರಾಟ ಮಾಡೋಣ ಎಲ್ಲರೂ ಕೂಡಿ ಅಂತ ಹೇಳ್ತಾರೆ. ಏನಾದರೂ ಅರ್ಥ ಐತೆ ಅವ್ರಿಗೆ? ಪ್ರಧಾನಮಂತ್ರಿನ ಹೊಗಳ್ತಾರೆ ರಾಜ್ಯಸಭೆಯಲ್ಲಿ ತಾಸುಗಟ್ಟಲೆ. ಹೊಗಳಿದವ್ರು ಹೋಗಿ ಸೈನ್ ಮಾಡ್ಸೋಕ್ಕಾಗೋದಿಲ್ಲ, ಬಗಲ ಕೊಡ್ತಾರೆ ಅವ್ರಿಗೆ. ಇಲ್ಲಿ ಬಿ ಜೆ ಪಿಯವ್ರ ಅಧ್ಯಕ್ಷನ ಯಾರು ಮಾಡಬೇಕು, ಬಿ ಜೆ ಪಿ ವಿರೋಧ ಪಕ್ಷ ನಾಯಕನ ಯಾರು ಮಾಡಬೇಕಂತ ದೇವೇಗೌಡರು, ಕುಮಾರಸ್ವಾಮಿ ಅವರು ಹೋಗಿ ಮೋದಿಯವ್ರಿಗೆ ಹೇಳ್ತಾರೆ ಸಲ. ಮತ್ತು ಹೇಳಿ ಆ ಮೇಕೆದಾಟದ್ದು ಮತ್ತು ಯಾವುದು ನಮ್ಮದು ಹುಬ್ಬಳ್ಳಿ ಧಾರವಾಡದ್ದು ಮಹದಾಯಿದು ಬಗೆಹರಿಸ್ಬೋದಲ್ಲ? ಯಾಕೆ ಹೋರಾಟ ಮಾಡಬೇಕೀಗ? ಅವರು ಹೊಗಳ್ತಾರೆ ರಾಜ್ಯಸಭೆಯಲ್ಲಿ ಪ್ರಧಾನಮಂತ್ರಿನ. ಪ್ರಪಂಚದಲ್ಲಿ ಯಾರೂ ಇಲ್ಲ ಮೋದಿ ಅಂತವ್ರು ಅಂತೇಳಿ. ಇಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಯಾವ ರೀತಿ ನಡಿಬೇಕಂತ ಮಾರ್ಗದರ್ಶನ ಕೊಡೋರೆ ಅವರು, ಶ್ರೀಮಾನ್ ದೇವೇಗೌಡರು, ಕುಮಾರಸ್ವಾಮಿ ಅವರು. ಅವ್ರು ಯಾಕೆ ಈ ರೀತಿ ವಿಫಲರಾಗಿದ್ದಾರೆ ಪರ್ಮಿಷನ್ ಕೊಡಿಸೋದ್ರಲ್ಲಿ? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.